ಇದೊಂದು ಸುಳ್ಳು ಕಂತೆಗಳ ಬಜೆಟ್ ಆಗೈತಿ. ಈ ಬಜೆಟ್ದಲ್ಲಿ ಸಂಪೂರ್ಣ ಸುಳ್ಳಿನ ಕಂತೆಯನ್ನು ಸಿದ್ದರಾಮಯ್ಯನವರು ತೆಗೆದಿಟ್ಟಿದ್ದಾರೆ. ಅವರು ಇದೊಂದು ಬಜೆಟ್ ಭಾಷಣ ಮಾಡದ ಒಂದು ರಾಜಕೀಯ ಭಾಷಣ ಮಾಡುವಂಥ ಕೆಲಸ ಬಜೆಟ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರು ಮಾತಿಗೆ ಹೇಳ್ತಾರೆ. ಬಿಜೆಪಿ ಅವರಿಗೆ ಯಾವ ಯೋಜನೆಗಳ ಬಗ್ಗೆ ನಿರೀಕ್ಷೆ ಇತ್ತು, ಯಾವುದು ಪ್ರಕಟ ಆಗಿಲ್ಲ? ಈಗ ಬೆಂಗಳೂರಿನ ಬಗ್ಗೆ ನೀವು ನೋಡಿದ್ರ, ಬೆಂಗಳೂರಿನ ಅಭಿವೃದ್ಧಿಗೆ ಯಾವುದೇ ಒಂದು ರೂಪಾಯಿಯನ್ನು ಕೂಡ ಅವ್ರು ಕೊಟ್ಟಿಲ್ಲ. ಇದರ ಮೂಲಕ ಅವರು ಬೆಂಗಳೂರು ಜನತೆಗೆ ಮಾತ್ರ ಅನ್ಯಾಯ ಮಾಡಿಲ್ಲ, ತಮ್ಮ ರಾಜಕೀಯ ಕಡು ವಿರೋಧಿಯಾದ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿಯ ಇನ್ಚಾರ್ಜ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿ ಬೆಂಗಳೂರಿಗೆ ಯಾವುದೇ ರೀತಿಯ ದುಡ್ಡನ್ನು ಕೊಟ್ಟಿಲ್ಲ. ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಕೊಟ್ಟಿಲ್ಲ. ರಾಜ್ಯದ ತೆರಿಗೆ 1,75,000 ಕೋಟಿ ಆಗ್ತೈತೆ ಅಂತ ತಾವು ಪ್ರೊಜೆಕ್ಟ್ ಮಾಡಿದ್ರು. ಆದ್ರೆ ಆಗಿದ್ದು 1,61,000 ಕೋಟಿ ಮಾತ್ರ. ನಾನು 15 ಸಾರಿ ಬಜೆಟ್ ಪ್ರೆಸೆಂಟ್ ಮಾಡಿದ್ದೇನೆ. ನಾನು ಒಬ್ಬ ಆರ್ಥಿಕ ತಜ್ಞ ಅಂತ ತಮ್ಮ ದುಬ್ಬದ ಮೇಲೆ ತಾವು ಚಪ್ಪರಿಸ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಏನು ಪ್ಲಾನ್ ಮಾಡಿದ್ರು ಅದ್ರ ಪ್ರಕಾರ ಒಂದು 14,000 ಕೋಟಿ ರೂಪಾಯಿ ಇವತ್ತು ಟ್ಯಾಕ್ಸ್ ಕಡಿಮೆಯನ್ನು ಕಲೆಕ್ಟ್ ಮಾಡಿಸಿದ್ದಾರೆ. ತೆರಿಗೆ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ. ಕರೆಕ್ಟ್ ಆಗಿರುವಂತಹ ಅಂಕಿಅಂಶ ಬಿಜೆಪಿ ಅದನ್ನ ಹೇಳ್ತೇನೆ. ನಾವು ಬಿಡುಗಡೆ ಮಾಡೋದು ಬೇಡ, ಈಗ ಅವರೇ ಬಿಡುಗಡೆ ಮಾಡಿದ್ದಾರೆ ಈ ಬಜೆಟಿನ ಪುಸ್ತಕದಲ್ಲಿ. ಸಿದ್ದರಾಮಯ್ಯನವರು ಭಾಷಣದಲ್ಲಿ ಹೇಳ್ತಾರೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ಹೇಳಿ. ಕೇಂದ್ರದಿಂದ ತೆರಿಗೆ ಪಾಲು ಎಷ್ಟು ಬರಬೇಕಾಗಿತ್ತು? 37,252 ಕೋಟಿ ಕೇಂದ್ರದ ತೆರಿಗೆ ಪಾಲು ಬರಬೇಕಾಗಿತ್ತು. ಬಂದಿದ್ದ ಎಷ್ಟು ಬಂದೈತಿ? 40,280 ಕೋಟಿ. ಅಂದ್ರೆ ಕೇಂದ್ರ ತನ್ನ ತೆರಿಗೆ ಪಾಲನ್ನು ಸಿದ್ದರಾಮಯ್ಯನವರ ಹಿಂದಿನ ಬಜೆಟ್ ಭಾಷಣದಲ್ಲಿ ಅವ್ರೇನು ಪ್ಲಾನ್ ಮಾಡಿದ್ರು ಅದಕ್ಕಿಂತ 3,020 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಹೆಚ್ಚು ತೆರಿಗೆ ಪಾಲನ್ನು ಕೊಟ್ಟೈತಿ. ಕೇಂದ್ರದ ಗ್ರಾಂಟ್ ಇನ್ ಏಡ್ ಅನುದಾನ ಎಷ್ಟು ಕೊಡ್ತೈತಂತೆ ಕೇಂದ್ರ ಹೇಳಿತ್ತು? 13,005 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಈ ಕೇಂದ್ರ ಕೊಟ್ಟಿದ್ದೆಷ್ಟು? 13,005 ಕೋಟಿ. ಅಂದ್ರೆ ಒಂದೇ ರೂಪಾಯಿ ಕೇಂದ್ರದಿಂದ ಅನುದಾನ ಕಡಿಮೆ ಬಂದಿಲ್ಲ. ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ 3,020 ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. ಆದರೆ ಇವರೈತಲ್ಲ, ತಾವು ಮಾಡಿದಂಥ ಅಡ್ಮಿನಿಸ್ಟ್ರೇಷನ್ ಫೇಲ್ ಮಾಡಿ ತಮಗೆ ಆಡಳಿತ ಮಾಡೋಕ್ಕಾಗದ 14,000 ಕೋಟಿ ಇವತ್ತು ಇವ್ರು ಕಡಿಮೆ ಮಾಡಿದ್ದಾರೆ. ಈ 14,000 ಕೋಟಿ ಕಲೆಕ್ಟ್ ಮಾಡೋಕ್ಕಾಗದ ಅದು ಏನು ಗಾದೆ ಐತಲ್ಲ, ಕುಣಿಲಾರ್ದಂಗೆ ನೆಲ ಡೊಂಕ್ ಅಂತೇಳಿ, ಆ ರೀತಿಯ ವಿಷಯ ಇವತ್ತು ಸಿದ್ದರಾಮಯ್ಯನವ್ರು ಮಾಡ್ತಾರೆ. ತಾವು ಮಾಡೋಕೆ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕುಡಿಸುವಂಥ ಕೆಲಸ ಮಾಡ್ತಾರೆ. ಮಾತಿಗೆ ಸಮಾಜ ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾರೆ. ಹಿಂದುಳಿದವ್ರ ಬಗ್ಗೆ ಏನು ದುಡ್ಡು ಕೊಡಬೇಕಂತ ಮಾಡಿದ್ರು ಅದಕ್ಕಿಂತ ಕಡಿಮೆ ದುಡ್ಡನ್ನು ತಮ್ಮ ಬಜೆಟ್ದಲ್ಲಿ ಏನು ಪ್ಲಾನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಖರ್ಚನ್ನು ಮಾಡಿದ್ದಾರೆ. ಸಾಮಾಜಿಕ ಸೇವೆಗಳಿಗೆ ಅಂದರೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಇವರಿಗೆಲ್ಲ ಸುಮಾರು 96,730 ಕೋಟಿ ಖರ್ಚು ಮಾಡಬೇಕಂತ ಪ್ಲಾನ್ ಮಾಡಿದ್ದು. ಅದ್ರ ಪ್ರಕಾರ ಖರ್ಚು ಮಾಡಿಲ್ಲ. 96,000 ಖರ್ಚು ಮಾಡಬೇಕಾಯ್ತು, ಕೇವಲ 94,000 ಖರ್ಚು ಮಾಡಿದ್ದಾರೆ. 2,000 ಕೋಟಿ ಅಲ್ಲಿ ಕಡಿಮೆ ಖರ್ಚು ಮಾಡಿದ್ದಾರೆ. ಹಿಂಗೈತಲ್ಲ, ಹೇಳೋದೊಂದು ಮಾಡೋದೊಂದು ಕೆಲಸ ಮಾಡ್ತಾರೆ. ಬೆಲ್ಲದವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಟ್ತಾರೆ, ಪಬ್ಲಿಕ್ ಟಿವಿ, ಬೆಂಗಳೂರು.